ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ಚೆಕ್ ಮಾಡೋಣ. ನಿಮ್ಮ ವಿಚಾರದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಬಯೋನಲ್ಲಿ ಹಾಗೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ, ಓಕೆನಾ. ಅಂಡ್ ಇದರಲ್ಲಿ ಈ ವಿಡಿಯೋನಲ್ಲಿ ಬರೋಂತ ಪಾಸಿಟಿವ್ ಎನರ್ಜಿನ ನೀವು ಕ್ಲೈಮ್ ಮಾಡ್ಕೊಳ್ಬೇಕು ಅಂತಂದ್ರೆ 444 ಅಂತ ನೀವು ಟೈಪ್ ಮಾಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನಿದೆ ಇವ್ರ ವಿಚಾರವಾಗಿ ಅಂತ ತಿಳಿಸಿ. ಎನರ್ಜಿ ಬಂದು ಇಲ್ಲಿ ಇತ್ತೀಚೆಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮದ್ವೆ ಮಾತುಕತೆ ನಡೆದಿರ್ಬೋದು, ಅಥವಾ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗೋದು, ಅಥವಾ ಒಂದು ಕಮಿಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳೋದು. ಈ ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಡಿಸ್ಕಸ್ ಅನ್ನೋದು ನಡೆದಿರ್ಬೋದು. ಕಂಪ್ಲೀಟ್ ಹೌದು, ಈ ವ್ಯಕ್ತಿ ನಿಮ್ಗೆ ಮತ್ತೆ ಪ್ರಪೋಸಲ್ ಕೊಡೋದು, ನೀವಿಬ್ರು ಜೊತೆಲೇ ಇದ್ರೂನು ಸಮಥಿಂಗ್ ಒಂದು ಸರ್ಪ್ರೈಸ್ ಮಾಡೋ ಅಂತ ಒಂದು ಚಾನ್ಸಸ್ ತುಂಬಾನೇ ಇದೆ. ಅಥವಾ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ಈ ವ್ಯಕ್ತಿ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ ನಿಮ್ ಕಡೆ. ಒಂದು ಹ್ಯಾಪಿ ಮೂಮೆಂಟ್ ಅನ್ನೋದು ಕಾಣ್ತಾ ಇದೆ. ಅವರ ಎನರ್ಜಿನಲ್ಲಿ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆಕ್ಷನ್ಸ್ ಅನ್ನೋದನ್ನ ತಗೊಳ್ಬೇಕು ಕಂಪ್ಲೀಟ್ ಆಗಿ. ಅಂಡ್ ನ್ಯೂ ಬಿಗಿನಿಂಗ್, ಸಮಥಿಂಗ್ ಏನೋ ಒಂದು ಬಿಗಿನಿಂಗ್ ಮಾಡ್ಬೇಕು ಅಂತ ಈ ವ್ಯಕ್ತಿ ಎನರ್ಜಿ ಈ ರೀತಿ ಇದೆ, ಓಕೆನಾ. ನೀವು ಈ ಮ್ಯಾರೇಜ್ ವಿಚಾರ ಇರ್ಬೋದು, ಅಥವಾ ಈ ಸಿಚುವೇಶನ್ಗೋಸ್ಕರ ತುಂಬಾ ದಿನಗಳಿಂದ ನೀವು ವೇಟ್ ಮಾಡ್ತಿದ್ರಿ ಅಂಡ್ ನೀವು ಓಪನ್ ಅಪ್ ಆಗಿರ್ಲಿಲ್ಲ ಅನ್ನೋದು ಕಾಣ್ತಾ ಇದೆ. ಬಟ್ ಈಗ ನೀವ್ ಅದ್ರ ಬಗ್ಗೆ ತುಂಬಾ ದಿನದಿಂದ ಯೋಚನೆನೂ ಮಾಡ್ತಿದ್ರಿ. ಈಗ ಆ ಟೈಮ್ ಅನ್ನೋದು ಬಂದಿದೆ, ಇದು ರೈಟ್ ಟೈಮ್ ಅನ್ನೋದು ಕಾಣಿಸ್ತಿದೆ. ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದೆ ಅದೇ ವ್ಯಕ್ತಿ ಜೊತೆಲಿ ಅಂತಂದ್ರೆ ಇದು ಇನ್ನು ನೆಕ್ಸ್ಟ್ ಲೆವೆಲ್ ಹೋಗೋ ಚಾನ್ಸಸ್ ಇದೆ. ಅಂಡ್ ಡೀಪ್ ಕನೆಕ್ಷನ್, ಒಂದು ಎಮೋಷನಲ್ ಬಾಂಡಿಂಗ್ ಬರೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ, ಓಕೆನಾ. ಅಥವಾ ನೀವ್ ಇನ್ನು ಮದ್ವೆ ಆಗಿಲ್ಲ ಅಂತಂದ್ರೆ ಒಂದು ಈಸಿ ಮೂವ್ ಅನ್ನೋದು ಮದ್ವೆ ಕಡೆ ಹೋಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ, ಓಕೆನಾ. ಅಂಡ್ ಡೆಫಿನೆಟ್ಲಿ ಆ ವ್ಯಕ್ತಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಂತಂದ್ರು ನಿಮ್ಮನ್ನ ಮೀಟ್ ಮಾಡೋ ಚಾನ್ಸಸ್ ಇದೆ. ಅದೇ ಕಂಪ್ಲೀಟ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಈ ರಿಲೇಶನ್ಶಿಪ್ ಅನ್ನೋದು ನೀವ್ ಅನ್ಕೊಂಡಾಗೆ. ಥ್ಯಾಂಕ್ ಯು ಗೈಸ್, ಬಾಯ್.